ಇನ್ನು ನೀವು ಹೇಳ್ತಾ ಇದ್ರಿ ರಾಧೆ ರುಕ್ಮಿಣಿ ಇದ್ರೇ ರಾಧೆ ಇರೋದು ಅಂತ ಹೇಳ್ಬಿಟ್ಟು, ಮತ್ತು ಕೃಷ್ಣ ಬಂದ್ಬಿಟ್ಟು ರಾಧೆ ಹತ್ರ ಬರ್ತಾನೆ ಮತ್ತೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಅಫ್ಕೋರ್ಸ್ ರುಕ್ಮಿಣಿ ಹತ್ರನೇ ಹೋಗ್ತಾರೆ, ಯಾಕಂದರೆ ರಾಧೆಗೆ ಅವಳ ಪ್ರೀತಿ ಯಾವತ್ತೂ ಸಿಗೋದಿಲ್ಲ. ಅದನ್ನು ನಾನು ಹೇಳಲ್ಲ, ಅದನ್ನು ನೀವು ಸಿನಿಮಾಲೇ ನೋಡಬೇಕು. ಬಟ್ ರುಕ್ಮಿಣಿಯಿಂದನೇ ರಾಧಾ ಹತ್ರ ಬರೋದು, ಮತ್ತೇನಾಗುತ್ತೆ ಅನ್ನೋದು ಕ್ವೆಶನ್ ಮಾರ್ಕ್. ಈಗ ನೀವು ಸಿನಿಮಾ ಮಾಡ್ತಿದ್ದೀರಾ ಅಂದರೆ ನಿಮ್ಮದೇ ಆದಂಥ ಆಡಿಯನ್ಸು. ಮೋಕ್ಷಿತಾ ಅವರು ಒಂದು ಒಳ್ಳೆ ಸಿನಿಮಾ ಕೊಡ್ತಾರೆ ನಮಗೆ, ಅದರಲ್ಲಿ ಒಂದು ಅರ್ಥ ಇರುತ್ತೆ ಅನ್ನೋ ಒಂದು ನಿರೀಕ್ಷೆನ ಇಟ್ಕೊಂಡಿರ್ತಾರೆ. ಸೊ ಏನೆಲ್ಲ ನಿರೀಕ್ಷೆ ಮಾಡ್ಬೋದು ನಿಮ್ಮ ಪಾತ್ರದ ಮುಖ್ಯನ, ನಿಮ್ಮ ಫ್ಯಾನ್ಸು ಸ್ಪೆಷಲಿ? ನನ್ನ ಫ್ಯಾನ್ಸ್ಗೆ ಈ ಸಿನಿಮಾ ಡಿಸಪಾಯಿಂಟ್ ಅಂತೂ ಖಂಡಿತ ಆಗಲ್ಲ. ಯಾಕೆ ಅಂತಂದರೆ ಇದರಲ್ಲಿ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಇದೆ, ಒಂದೇ ಥರ ಇಲ್ಲ ಸಿನಿಮಾ. ಅಂದರೆ ಲೈಕ್ ಡಿಫ್ರೆಂಟ್ ಏರಿಳಿತಗಳಿದೆ. ಸೊ ಹಾಗಾಗಿ ನನ್ನ ಪಾತ್ರ ನಿಜವಾಗ್ಲೂ ಅವ್ರಿಗೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಯಾವ್ದಾದ್ರು ಅಂದರೆ ಯಾರು ತುಂಬ ಪ್ರೀತಿ ಮಾಡಿರ್ತಾರೆ ಅಂಥವ್ರಿಗೆ ನನ್ನ ಪಾತ್ರ ಬೇಗ ಕನೆಕ್ಟ್ ಆಗುತ್ತೆ. ಪ್ರೀತಿ ಮಾಡಿರೋರ್ಗೂ ಸರಿ, ಮಾಡದೇ ಇರೋರ್ಗೂ ಸರಿ, ಅದನ್ನು ನೋಡಿದಾಗ ಒಬ್ಬರಿಗೆ ಪ್ರೀತಿ ಮಾಡಿರೋರಿಗೆ ಅದು ಅವ್ರ ಲೈಫ್ ಕನೆಕ್ಟ್ ಆಗ್ಬೋದು, ಪ್ರೀತಿ ಮಾಡದೇ ಇರೋರಿಗೆ ಪಾಪ ಅಂತ ಅನ್ನಿಸ್ಬೋದು ಅಷ್ಟೇ. ಜಗದ್ದಾತ್ರಿ ವಿಷಯಕ್ಕೆ ಬರೋದಾದರೆ 1 ಮಿಲಿಯನ್ ವ್ಯೂಸು. ಅಫ್ಕೋರ್ಸ್ ನಾವು ಸ್ಟನ್ ಆದ್ವಿ. ಒಂದು ಕಡೆ ಸಮಂತನ ನೋಡ್ತಾ ಇದ್ವಿ, ಒಂದು ಕಡೆ ಆವಾಗಲೇ ಈ ಒಂದು ಟೀಸರ್ ಅಂದರೆ ಲೈಕ್ ಪ್ರೋಮೋ ರಿಲೀಸ್ ಆಗಿದ್ದು ಬಿಗ್ ಸ್ಕ್ರೀನಲ್ಲಿ ಅವರಾದರೆ ಸ್ಮಾಲ್ ಸ್ಕ್ರೀನಲ್ಲಿ ಇವರು ಅಂತ ಅನ್ನಿಸ್ತು. ತುಂಬ ಸಕ್ಕತ್ತಾಗಿ ಮಾಡಿದ್ದಾರೆ ಆ್ಯಕ್ಷನ್ ಸೀಕ್ವೆನ್ಸ್ಗಳನ್ನ. ಮೇ ಬಿ ಈ ಒಂದು ರೋಲು ನಿಮಗೆ ಅಂತ ಕ್ರಿಯೇಟ್ ಆಗಿದೆಯಾ ಮತ್ತು ನಿಮ್ಮನ್ನೇ ಹುಡ್ಕೊಂಡು ಬಂದಿದೆಯಾ ಅಂತ ಕೂಡ ಅಂತ ಅನಿಸುತ್ತೆ. ಯಾಕಂದರೆ ನಿಮ್ಮಲ್ಲೂ ಕೂಡ ನಾವು ಒಂದಷ್ಟು ಟೈಮ್ಸು ವಾರಿಯರ್ನ ನೋಡಿದ್ದೀವಿ. ಓಕೆನಾ, ಏನೇ ಇದ್ದರೂ ನೇರ ದಿಟ್ಟ ನಿರಂತರವಾಗಿ ಅದೇ ಥರ ಹೇಳ್ತೀರಾ. ಸೊ ಈ ಒಂದು ಜಗದ್ದಾತ್ರಿ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ? ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್. ಬಟ್ ಸಮಂತಾ ಮ್ಯಾಮ್ ರೇಂಜ್ಗೆಲ್ಲ ನಾನಿಲ್ಲ, ಚೆನ್ನಾಗಿ ಆ್ಯಕ್ಷನ್ ಮಾಡಿ. ಬಟ್ ಥ್ಯಾಂಕ್ ಯು ಸೋ ಮಚ್ ನೀವು ಹೇಳಿದ್ದಕ್ಕೆ. ನಾನು ಅಂದ್ಕೊಂಡಿರಲಿಲ್ಲ ಜಗದಾತ್ರಿಲಿ ನಾನು ಆ್ಯಕ್ಚುಲಿ ಜಗದಾತ್ರಿನ 2023 ತೆಲುಗುಲಿ ನೋಡಿದಾಗ ಅಂದ್ಕೊಂಡಿದ್ದೆ ಮಾಡಿದ್ರೆ ಇಂಥ ಪಾತ್ರ ಮಾಡಬೇಕು ಅಂತ. ನಾನು ನಮ್ಮಮ್ಮಂಗೆ ಹೇಳಿದ್ದೆ, ನೆಕ್ಸ್ಟ್ ನಾನು ಸೀರಿಯಲ್ ಮಾಡಿದ್ರೆ ಈ ಥರ ಮಾಡಬೇಕು, ಈ ಥರ ಒಂದು ರೋಲ್ ನಾನು ಪ್ಲೇ ಮಾಡಬೇಕು ಅಂತ ಆಸೆ ಇದೆ ಅಂತ ಹೇಳಿದ್ದೆ ಅಷ್ಟೇ. ಅದನ್ನು ಸುಮ್ಮನೆ ಮನಸ್ಸಲ್ಲೇ ಮ್ಯಾನಿಫೆಸ್ಟ್ ಮಾಡಿದ್ದೆ, ಈ ಥರ ರೋಲ್ ಮಾಡಬೇಕು ಅಂತ. ಬಟ್ ಅದು ನನಗೆ ಬಂದಿದೆ ನನಗೆ ಬಂದಿದೆ ಅಂದಾಗ ಅದು ನನಗೆ ನಂಬೋದೇ ಒಂಥರ ಕಷ್ಟ ಆಯಿತು. ಅದೊಂಥರ ನೈಟ್ ಮೇರ್ ಅಂತ ಹೇಳಿ ಅನ್ನಿಸ್ತು. ಬಟ್ ಪ್ರೋಮೋ ಎಲ್ಲ ಆಗಿ ನನಗೆ ಇದು ಲಾಂಚ್ ಆಗೋವರೆಗೂ ಅದೊಂದು ಭಯ ಇದ್ದೇ ಇರುತ್ತಲ್ವ ನಮಗೆ, ಏನಾಗುತ್ತೋ ಏನು ಅಂತ. ಬಟ್ ಪ್ರೋಮೋ ಬಂದಮೇಲೆ ಜನ ತುಂಬ ಅದನ್ನು ಪಾಸಿಟಿವ್ ಆಗಿ ತೊಗೊಂಡಿದ್ದಾರೆ ಆ್ಯಂಡ್ ತುಂಬ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ಸೊ ಗ್ರೇಟ್ಫುಲ್ ಫಾರ್ ದಿಸ್ ಪ್ರಾಜೆಕ್ಟ್. ಅಫ್ಕೋರ್ಸ್ ಹೆಣ್ಮಕ್ಳಿಗೆ ಈ ಥರದೊಂದು ರೋಲ್ ಕೊಟ್ಟಿರೋದ್ರಿಗೂ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಈ ಥರದೊಂದು ಆ್ಯಕ್ಷನ್ ಸೀಕ್ವೆನ್ಸು ಅದನ್ನೆಲ್ಲ ಇಟ್ಬಿಟ್ಟು ರಿಸ್ಕ್ ತೊಗೊಂಡು ಹೆಣ್ಮಕ್ಳಿಗೋಸ್ಕರ ಮಾಡಲ್ಲ ಯಾರು ಕೂಡ. ಎಲ್ಲ ಹೀರೋ ಪ್ರಧಾನ ಪಾತ್ರಗಳೇ ಇರುತ್ತೆ, ಹೀರೋಗಳನ್ನೇ ಮಾಡಿಸ್ತಾರೆ ಆ ಥರ ಎಲ್ಲ. ಸೊ ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದು ನಿಮಗೆ ಎಷ್ಟು ಟಫ್ ಅನ್ನಿಸ್ತಾ, ರಿಸ್ಕ್ ಅನ್ನಿಸ್ತಾ, ಇಲ್ಲಿದ್ರೆ ಎಂಜಾಯ್ ಮಾಡ್ಕೊಂಡು ಮಾಡಿದ್ರೆ ಅಂತ? ಮೊದಲನೇದಾಗಿ ನೀವು ಹೇಳಿದ್ದು ಕರೆಕ್ಟು. ಅಂದರೆ ಒಂದು ಹೆಣ್ಮಕ್ಳ ಮೇಲೆ ಈ ಥರ ಪ್ರಯೋಗ ಮಾಡೋದು ತುಂಬ ಕಷ್ಟ ಆ್ಯಂಡ್ ಆಪರ್ಚುನಿಟಿ ಸಿಗೋದು ಕಷ್ಟ ಅಂತ ಹೇಳಿ. ಎಸ್, ನನಗೆ ಝೀ ಕನ್ನಡ ಕೊಟ್ಟಿದೆ ಈ ಒಂದು ಆಪರ್ಚುನಿಟಿನ. ಇದರ ಜವಾಬ್ದಾರಿ ತುಂಬ ಇದೆ ನಿಭಾಯಿಸೋದು ನಾನು. ಲೈಕ್ ಯಾಕೆಂದ್ರೆ ಸಿನಿಮಾ ಅಂದರೆ ನಾವು ಒಂದ್ಸಲ ಸಿನಿಮಾ ಮಾಡಿ ಅಂದರೆ ಸುಮ್ಮನೆ ಆಗ್ಬಿಡ್ತೀವಿ. ಬಟ್ ಸೀರಿಯಲ್ ಹಾಗಲ್ಲ. ಸೀರಿಯಲ್ ನಾವು ದಿನ ಕೊಡ್ತಾನೆ ಇರಬೇಕು. ಹಾಗಾಗಿ ಈ ಪಾತ್ರಕ್ಕೆ ತುಂಬ ತಯಾರಿಗಳು ನಡೀತಾ ಇದೆ. ಅಂದರೆ ಇದು ನಾರ್ಮಲ್ ಪಾತ್ರ ಅಲ್ಲ. ನಾನು ಮುಂಚೆ ಪಾರು ಮಾಡುವಾಗ ಅಂದ್ಕೊಂಡಿದ್ದೆ ನೆಕ್ಸ್ಟ್ ನಾನು ಡಿಫ್ರೆಂಟ್ ಆಗಿರೋ ಶೇಡಲ್ಲಿ ಕಂಬ್ಯಾಕ್ ಆಗಬೇಕು ಅಂತ ಹೇಳಿ. ಅದೇ ಥರ ಪಾತ್ರ ಸಿಕ್ಕಿದೆ ನನಗೆ. ಸೊ ಇದಕ್ಕೆ ನಾವು ಅಂದರೆ ಒಂದು ಪ್ರಿಪ್ರೇಷನ್ಸ್ ಇದ್ದೇ ಇರುತ್ತೆ. ಇವಾಗ ನೀವು ನೋಡ್ತಿರ್ಬೋದು ಆ ಫೈಟ್ಸ್, ಅದನ್ನೆಲ್ಲ ನಾವು ನಾನು ಕಲಿತಾ ಇದ್ದೀನಿ ಅದನ್ನೆಲ್ಲನೂ. ಅದು ಬರೀ ಪ್ರೋಮೋಗೆ ಮಾತ್ರ ಅಲ್ಲ, ಈಗ ಲೈಕ್ ಎಪಿಸೋಡ್ಸಲ್ಲೂ ಅದೆಲ್ಲ ಬರುತ್ತೆ ಫೈಟ್ಸು. ಸೊ ಅದನ್ನೆಲ್ಲ ಕಲಿತಾ ಇದ್ದೀನಿ ಆ್ಯಂಡ್ ಕಲಿಯೋದ್ರ ಜೊತೆಗೆ ಆ ಒಂದು ಪ್ರೋಸೆಸ್ನ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಬಿಕಾಸ್ ಎಷ್ಟು ಜನಕ್ಕೆ ಸಿಗುತ್ತೆ ಈ ಥರ ಆಪರ್ಚುನಿಟಿ? ಸಿಕ್ಕಿರೋದನ್ನು ತುಂಬ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೋಬೇಕು ಅನ್ನೋದಷ್ಟೇ ನನ್ನ ಒಂದು ಥಾಟ್ ಇದೆ. ಸೊ ಹಾಗಾಗಿ ಸಿಕ್ಕಿರೋದನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗೋಣ ಅಂತ ಇದೆ ಅಷ್ಟೇ. ಎಲ್ಲ ಏನಾದರೂ ಮೇಂಟೈನ್ ಮಾಡ್ತಿದ್ದೀರಾ? ಎಷ್ಟು ತಿಂಗಳಿಂದ ಈ ಒಂದು ಕಸರತ್ತು ನಡೆಸ್ತಾ ಇದ್ದೀರಾ ಫೈಟಿಂಗ್ ಸೀಕ್ವೆನ್ಸ್ ಎಲ್ಲ? ಪಾರು ಮುಗಿದ ಮೇಲೆ ನಾನು 2024 ವರ್ಕೌಟ್ ಶುರು ಮಾಡಿದ್ದೆ. ಅದಕ್ಕೂ ಮುಂಚೆ ನಾನು ಯೋಗ ಮಾಡ್ತಾ ಇದ್ದೆ ಮನೇಲಿ. 2024 ನಾನು ವರ್ಕೌಟ್ ಮಾಡ್ಕೊಂಬಂದಿದ್ದು ನಂಗೆ ಇಲ್ಲಿಗೆ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಅದು ಬಿಟ್ಟು ಮನೇಲಿ ನಾರ್ಮಲ್ ವರ್ಕೌಟ್ಸ್ ಮಾಡ್ತಾ ಇರ್ತೀನಿ. ಅದು ಬಿಟ್ಟರೆ ನಾನು ಫೈಟ್ಸ್ ಕಲಿಬೇಕಲ್ಲ. ಇಲ್ಲಿ ನೀವು ಎಲ್ಲರೂ ಅಂದ್ಕೊಂಡಿದ್ದೀರಾ ನಾನೇನೋ ಬೇಕಂತ ಸಣ್ಣ ಆಗ್ತಿದ್ದೀನಿ ಅಂತ. ನಿಜವಾಗ್ಲೂ ನಾನು ಏನೂ ಸಣ್ಣ ಆಗೋಕ್ಕೆ ಏನೂ ಮಾಡ್ತಾಯಿಲ್ಲ. ಹೆಲ್ದಿ ತಿಂತಾಯಿದ್ದೀನಿ, ವರ್ಕೌಟ್ ಮಾಡ್ತಾಯಿದ್ದೀನಿ, ಈ ಫೈಟ್ಸ್ ಕಲಿತಾ ಇದ್ದೀನಿ ಜೊತೆಗೆ. ಸೊ ಅದೆಲ್ಲ ನನಗೆ ಹೆಲ್ಪ್ ಆಗಿದೆ ಅಷ್ಟೇ. ಇಲ್ಲ ಕತ್ತಿ ವರ್ಷೆ ಎಲ್ಲ ಇಲ್ಲ. ಬಟ್ ಆ ಪ್ರೋಮೋಗೆ ಬೇಕಿತ್ತು, ಆ ಒಂದು ಸ್ಟಿಕ್ಕದ್ದು ನೋಡಿದ್ರಲ್ಲ ಅದು ಬೇಕಿತ್ತು. ಸೊ ಹಾಗಾಗಿ ಅದನ್ನು ಕಲ್ತಿದ್ದೆ ನಾನು. ಈಗ ಮುಂಚೆ
ಎಲ್ಲ ಮಕ್ಕಳು ಏನಾದರೂ ಆಗ್ತಿದ್ರೆ ಶಕ್ತಿಮಾನ್ ಅಂತ ಕರಿತಾ ಇದ್ರು, ಇವಾಗ ಜಗದ್ದಾತ್ರಿ ಅಂತ ಕರೀತಾರ ನೆಕ್ಸ್ಟ್ ಮುಂದೆ. ಅದೊಂಥರ ಹೆಂಗೆ ಅಂತಂದರೆ ಒಂದು ಕಡೆ ಖುಷಿನೂ ಇದೆ, ಒಂದು ಕಡೆ ಭಯನೂ ಇದೆ. ಯಾಕೆ ಭಯ ಅಂತಂದರೆ ಅದೊಂದು ಜವಾಬ್ದಾರಿ ಜಾಸ್ತಿ ಆಗಿದೆ ಇವಾಗ. ಎಸ್, ಆಡಿಯನ್ಸ್ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿದ್ದಾರೆ. ಆ ಎಕ್ಸ್ಪೆಕ್ಟೇಷನ್ಸ್ನ ನಾನು ಆ ಎಕ್ಸ್ಪೆಕ್ಟೇಷನ್ಸ್ ಲೆವೆಲ್ನ ಅಟ್ಲೀಸ್ಟ್ ರೀಚ್ ಮಾಡಬೇಕು ಅನ್ನೋದಿದೆ.